ಗದಗ ಜಿಲ್ಲೆಯ ಮುಂಡ್ರಗಿ ಪಟ್ಟಣದಲ್ಲಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ರಾಜ್ಯ ಸರ್ಕಾರದ ಜಾರಿಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಬಿಜೆಪಿ ಪ್ರತಿಭಟನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಂಡ್ರಗಿ ಮಂಡಲ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರದ ಆಡಳಿತದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕೆವಿ ಹಂಚಿನಾಳ್, ಕೊಟ್ರೇಶಪ್ಪ ಅಂಗಡಿ, ಕುಮಾರಸ್ವಾಮಿ ಹಿರೇಮಠ್, ಆನಂದಗೌಡ ಪಾಟೀಲ್, ರವಿ ಲಮಾಣಿ, ಮೈಲಾರಪ್ಪ ಕಲ್ಕೇರಿ, ಚೆನ್ನಪ್ಪ ವಡ್ಡಟ್ಟಿ, ನಿಂಗರಾಜ್ ಮ್ಯಾಗಳಮನಿ, ಪವನ್ ಮೇಟಿ, ಧ್ರುವ ಕುಮಾರ್ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡರ್ಗಿ. ಕೆಲಸದ ಒಂದು ವಿಧೇಯಕವನ್ನು ಮಂಡನೆ ಮಾಡೋದಕ್ಕಿಂತ ಮುಂಚೆ ಯಾಕೆ ಇದೊಂದು ಪ್ರಚೋದನಕಾರಿ ಒಂದು ವಾಕ್ ಸ್ವಾತಂತ್ರ್ಯವನ್ನು ಕಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ, ಮೊನ್ನೆ ತಾವೆಲ್ಲರೂ ನೋಡಿರ್ಬೋದು, ಅವರು ಒಂದು ಮರೆಮಾಚಿ 5,000 ಕೋಟಿಯನ್ನು ಏನು ಹೊಡಿಬೇಕಂತಂದು ಮಾಡಿದ್ರಲ್ಲ, ಇಂಥ ಹಗರಣಗಳನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಜನರು ಏಕೆ ಚಿಮಾರಿ ಹಾಕ್ತಾರ, ಅದಕ್ಕೆ ಇವರ ಧ್ವನಿಯನ್ನ ಅಡಗಿಸ್ಬೇಕಂತಂದು ಈ ವಿಧೇಯಕವನ್ನು ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ನೋಡಿ, ನಮಗೆ ಸ್ವಾತಂತ್ರ್ಯ ಬಂದಾಗಿಂದ್ರೆ ಕೂಡ ನಮಗೊಂದು ಭಾರತೀಯ ಎಲ್ಲ ಪ್ರಜೆಗಳಿಗೆ ಏನೈತಪ್ಪ ಅಂತಂದ್ರೆ ಒಂದು ವಾಕ್ ಸ್ವಾತಂತ್ರ್ಯ ಈ ದೇಶದೊಳಗೆ ಯಾವ್ದಾರ ಒಂದು ದೇಶ ಐತಿದ್ರೆ ಅದು ಭಾರತ ದೇಶದೊಳಗೈತಿ. ಇವತ್ತು ಅಂತ ಒಂದು ಧ್ವನಿಯನ್ನ ಕತ್ತಿಸತಕ್ಕಂಥ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರದವ್ರು ಮಾಡಕತ್ತಾರ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಎಲ್ಲೇ ಒಂದು ದುರ್ಘಟನೆ ನಡೀತೈತಿ, ಯಾವುದೇ ಒಂದು ಅನಾಚಾರ ಆಗುತ್ತಾ, ಯಾವುದೇ ಒಬ್ಬ ರೈತರ ಮೇಲೆ ಹಲ್ಲೆ ಆಗುತ್ತಾ, ಯಾವುದೇ ಒಬ್ಬರು ಒಂದು ಏನಪ್ಪ ಅಂದ್ರೆ ಪಕ್ಷ ವಿರೋಧಿ, ಇವತ್ತು ಭಾರತ ದೇಶದ ವಿರೋಧಿ ಚಟುವಟಿಕೆ ನಡೆದ್ರು ಕೂಡ ಅದನ್ನ ಧ್ವನಿ ಎತ್ತಬಾರ್ದು ಅಂತ ಹೇಳ್ತಾರೆ. ಇವತ್ತು ಭಯೋತ್ಪಾದನೆಗಳು ಅಂತ ಆಗ್ತವೆ, ಯಾವತ್ತು ಅದನ್ನು ಕೂಡ ಇವತ್ತು ನೀವು ಧ್ವನಿ ಎತ್ತಿ ಮಾತಾಡಬೇಡ ಅಂತ ಹೇಳ್ತಕ್ಕಂಥ ಒಂದು ಕುತಂತ್ರ ಸರ್ಕಾರ ಇವತ್ತು ಎಲ್ಲರ ಧ್ವನಿಯನ್ನು ಅಡಗಿಸ್ತಕ್ಕಂಥ ಕೆಲಸವನ್ನು ಮಾಡೈತಿ. ಅದಕ್ಕೆ ಇದನ್ನು ಯಾವತ್ತು ನಾವು ಭಾರತೀಯ ಪ್ರಜೆಗಳು ಇದನ್ನ ಖಂಡಿಸ್ತೀವಿ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಕೂಡ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋದ್ರ ಮುಖಾಂತರ ಈ ಒಂದು ವಿಧೇಯಕವನ್ನ ನೀವು ಕೂಡಲೇ ತೆಗೆದುಹಾಕಬೇಕಿಲ್ಲ ಅಂದ್ರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಕೇಳ್ಕೊಂಡು ನಾನು 2 ಮಾತನ್ನು